ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಚಂದ್ರಪ್ರಭಾ ವಾಹನ ಸೇವೆಗಳಲ್ಲಿ ಸುಗುಣಾಭಿರಾಮನ ದಿವ್ಯ ದರ್ಶನ. ತಿರುಪತಿ ಶ್ರೀ ಕೋದಂಡರಾಮಾಲಯದಲ್ಲಿ ವೈಭವವಾದ ರಥೋತ್ಸವ. ಆಂಧ್ರಪ್ರದೇಶದ ರಾಜ್ಯ ಉತ್ಸವವಾಗಿ ಒಂಟಿಮಿಟ್ಟ ಶ್ರೀ ಕೋದಂಡರಾಮಾಲಯದ ವಾರ್ಷಿಕ ಬ್ರಹ್ಮೋತ್ಸವಗಳು ಪ್ರಾರಂಭ. ಟಿಟಿಡಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಶುಭಾರಂಭಗೊಂಡ ಅರಿಶಿನ ಕುಟ್ಟುವ ಕಾರ್ಯಕ್ರಮ. ತಿರುಪತಿಯ ಶ್ರೀ ಕೋದಂಡರಾಮಾಲಯದಲ್ಲಿ ಜಗನ್ನಾಥನ ವಾರ್ಷಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಸೀತಾರಾಮರಿಗೆ ಉಂಜಲ್ ಸೇವೆ, ಚಂದ್ರಪ್ರಭಾ ವಾಹನ, ರಥೋತ್ಸವ ವೈಭವದಿಂದ ನಡೆಯಿತು. ಉತ್ಸವಗಳ ಅಂಗವಾಗಿ ಗುರುವಾರ ಬೆಳಗ್ಗೆ ಸ್ವಾಮಿಯವರಿಗೆ ಮಹಾರಥೋತ್ಸವ ವಿಶೇಷವಾಗಿ ಜರುಗಿತು. ಸ್ವರ್ಣಾಭರಣ ಮಣಿಮಯ ಹಾರಗಳೊಂದಿಗೆ ದೇದೀಪ್ಯಮಾನವಾಗಿ ಅಲಂಕರಿಸಿದ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮಸ್ವಾಮಿಯವರನ್ನು ಅರ್ಚಕರು ಮಹಾರಥದಲ್ಲಿ ಆಸೀನರನ್ನಾಗಿಸಿ ಆನಂತರ ಭಕ್ತರ ಜಯ ಜಯ ಶ್ರೀರಾಮ ನಾಮಸ್ಮರಣೆ, ವೇದಪಾರಾಯಣ, ದಿವ್ಯ ಪ್ರಬಂಧಗೋಷ್ಠಿ, ಕೋಲಾಟಗಳು, ಕಲಾ ಪ್ರದರ್ಶನಗಳ ನಡುವೆ ಸ್ವಾಮಿಯ ಮಹಾರಥೋತ್ಸವ ನಿರ್ವಹಿಸಲಾಯಿತು. ಭಕ್ತರು ರಥವನ್ನು ಎಳೆಯುತ್ತಾ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಹಾಗೆಯೇ ಬುಧವಾರ ರಾತ್ರಿ ಚಂದ್ರಪ್ರಭಾ ವಾಹನ ಸೇವೆ ಘನವಾಗಿ ಜರುಗಿತು. ಸ್ವರ್ಣಾಭರಣ ಶೋಭಿತರಾದ ಶ್ರೀರಾಮಚಂದ್ರ ಮೂರ್ತಿಯನ್ನು ಚಂದ್ರಪ್ರಭಾ ವಾಹನದಲ್ಲಿ ಆಸೀನರನ್ನಾಗಿಸಿ ಪ್ರತ್ಯೇಕ ಪೂಜೆ, ನಿವೇದನೆ, ಮಂಗಳಾರತಿಯನ್ನು ಸಮರ್ಪಿಸಿದರು. ನಂತರ ತಾಳಮೇಳ, ಕೋಲಾಟ, ಭಕ್ತರ ಜಯ ಜಯ ಶ್ರೀರಾಮ ನಾಮಸ್ಮರಣೆಗಳೊಂದಿಗೆ ತಿರುಪತಿಪುರ ಬೀದಿಗಳಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯವರು ಚಂದ್ರಪ್ರಭಾ ವಾಹನ ಸೇವೆಯಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಆಶೀರ್ವದಿಸಿದರು.
ಒಂಟಿಮಿಟ್ಟ ಶ್ರೀ ಕೋದಂಡರಾಮನ ವಾರ್ಷಿಕ ಬ್ರಹ್ಮೋತ್ಸವವನ್ನು ಆಂಧ್ರಪ್ರದೇಶ ರಾಜ್ಯದ ಉತ್ಸವವಾಗಿ ಆಚರಿಸುತ್ತಿದ್ದು, ಇದರ ಶುಭಾರಂಭವನ್ನು ಅರಿಶಿನ ಕುಟ್ಟುವ ಮೂಲಕ ಆರಂಭಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಈ ತಿಂಗಳ 5ನೇ ಬ್ರಹ್ಮೋತ್ಸವಗಳಿಗೆ ಅಂಕುರಾರ್ಪಣೆ ಜರುಗಲಿದೆ. ಸನಾತನ ಹೈಂದವ ಧರ್ಮದಲ್ಲಿ ಅರಿಶಿನವನ್ನು ಮಂಗಳಕರವೆಂದು ಭಾವಿಸುವರು. ಶುಭ ಕಾರ್ಯವನ್ನು ಪ್ರಾರಂಭಿಸುವಾಗ ಅರಿಶಿನವನ್ನು ವಿನಿಯೋಗಿಸುವುದು ಸಂಪ್ರದಾಯವಾಗಿ ಬಂದಿದೆ. ಈ ನೇಪಥ್ಯದಲ್ಲಿ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾಗಿ ಪ್ರಖ್ಯಾತಿಸಿರುವ ಒಂಟಿಮಿಟ್ಟ ಶ್ರೀ ಕೋದಂಡರಾಮಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳು ಈ ತಿಂಗಳ 6ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ವೈಭವೋಪೇತವಾಗಿ ನಿರ್ವಹಿಸುವುದಕ್ಕಾಗಿ ಟಿಟಿಡಿ ಅದ್ಭುತವಾದ ಏರ್ಪಾಡು ಮಾಡುತ್ತಿದೆ. ಈ ಪ್ರಯುಕ್ತ ಗುರುವಾರ ಬೆಳಗ್ಗೆ ಅರಿಶಿನ ಕುಟ್ಟುವ ಕಾರ್ಯಕ್ರಮವನ್ನು ಮಂಗಳಕರವಾಗಿ ನಿರ್ವಹಿಸಿದರು. ಟಿಟಿಡಿ ಇಒ ಅವರ ಪತ್ನಿಯವರಾದ ಶೈಲಜಾ ಅವರೊಂದಿಗೆ ಸುಮಾರು 500 ಮಂದಿ ಮಹಿಳೆಯರು ಅರಿಶಿನ ಕುಟ್ಟುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂಟಿಮಿಟ್ಟ ರಾಮನ ಸೇವೆಯಲ್ಲಿ ತಲ್ಲೀನರಾದರು. ಮೊದಲಿಗೆ ಆಲಯ ಪ್ರಾಂಗಣದ ಪ್ರತ್ಯೇಕ ವೇದಿಕೆಯಲ್ಲಿ ಶ್ರೀ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿದರು. ಆನಂತರ ಪ್ರಾಂಗಣದಲ್ಲಿ ಏರ್ಪಾಡು ಮಾಡಿರುವ 5 ಒಳಕಲ್ಲಿನಲ್ಲಿ ಅರಿಶಿನ ಕುಟ್ಟುವ ಕಾರ್ಯಕ್ರಮವನ್ನು ಸಂಪ್ರದಾಯ ಶೋಭಿತವಾಗಿ ನಿರ್ವಹಿಸಿದರು. ಶ್ರೀ ಕೋದಂಡರಾಮಸ್ವಾಮಿಯವರ ಬ್ರಹ್ಮೋತ್ಸವಗಳಲ್ಲಿ ಜರುಗುವ ಅಭಿಷೇಕ, ಕಲ್ಯಾಣ, ಚಕ್ರಸ್ನಾನ ಮತ್ತಿತರ ಉತ್ಸವಗಳಲ್ಲಿ ಈ ಅರಿಶಿನ ವಿನಿಯೋಗಿಸುವರು. ಈ ಸಂದರ್ಭವಾಗಿ ಅರಿಶಿನ ಕುಟ್ಟುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಹಿಳೆಯರು ಎಸ್ವಿಬಿಸಿಯೊಂದಿಗೆ ಮಾತನಾಡುತ್ತಾ ತಮ್ಮ ಮನೋಭಾವನೆಗಳನ್ನು ವ್ಯಕ್ತಪಡಿಸಿದರು. ಶ್ರೀ 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 ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾನ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದಲ್ಲಿ ವಜ್ರೋತ್ಸವ ಭಾರತಿ ಕಾರ್ಯಕ್ರಮ ನೆರವೇರುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಶ್ರೀ 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 ಭಾರತೀ ತೀರ್ಥ ಸ್ವಾಮೀಜಿಯವರ 75ನೇ ವರ್ಧಂತಿ ಮಹೋತ್ಸವವನ್ನು ನೆರವೇರಿಸಲಾಗುತ್ತಿದೆ. ಇದರ ಅಂಗವಾಗಿ ಮಾರ್ಚ್ 30ನೇ ತಾರೀಕಿನಿಂದ ಏಪ್ರಿಲ್ 4ನೇ ತಾರೀಕಿನವರೆಗೂ ಶೃಂಗೇರಿಯಲ್ಲಿ ವಿವಿಧ ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತಿದೆ. ಈ ಕಾರ್ಯಕ್ರಮವು ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿಧುಶೇಖರ ಭಾರತೀ ತೀರ್ಥ ಸ್ವಾಮಿಯವರ ಆಧ್ವರ್ಯದಲ್ಲಿ ನೆರವೇರುತ್ತಿದೆ.
ಉಡುಪಿಯ ತೆಂಕನೆಡಿಯೂರಿನ ಕಲ್ಕುಡ ಮತ್ತು ಸಪರಿವಾರ ದೈವಗಳ ನೇಮೋತ್ಸವ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಗಗ್ಗರ ಸೇವೆ, ಅಣಿಕಟ್ಟು ಸೇವೆಯನ್ನು ಮಾಡಲಾಯಿತು. ಅಪಾರ ಸಂಖ್ಯೆಯ ಭಕ್ತರು ಈ ನೇಮೋತ್ಸವದಲ್ಲಿ ಪಾಲ್ಗೊಂಡು ಗಂಧ ಪ್ರಸಾದ ಸ್ವೀಕರಿಸಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಹೊಸಪಾಳ್ಯ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಶ್ರೀ ಗಂಗಮ್ಮ ದೇವಿಗೆ ಬಗೆ ಬಗೆಯ ಪುಷ್ಪಗಳಿಂದ ಮತ್ತು ನೂತನ ಆಭರಣಗಳಿಂದ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಮಾಡಲಾಯಿತು. ಹೆಚ್ಚಿನ ಭಕ್ತಾದಿಗಳು ತಂಬಿಟ್ಟು ದೀಪಗಳನ್ನು ದೇವಿಗೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡರು. ಬೆಂಗಳೂರಿನ ರಾಜಾಜಿನಗರ 5ನೇ ಬ್ಲಾಕ್ನಲ್ಲಿರುವ ಶ್ರೀ ಬಾಲದಂಡಾಯುಧಪಾಣಿ ಜ್ಞಾನ ಮಂದಿರದಲ್ಲಿ 36ನೇ ವರ್ಷದ ಫಾಲ್ಗುಣ ಉತ್ತರ ಬ್ರಹ್ಮೋತ್ಸವಗಳು ನೆರವೇರುತ್ತಿದೆ. ಇದರ ಅಂಗವಾಗಿ ಮೊದಲನೇ ದಿನ ಧ್ವಜಪಟಕ್ಕೆ ಪೂಜೆಯನ್ನು ಸಲ್ಲಿಸಿ ಧ್ವಜಪಟವನ್ನು ಆಲಯದ ಪ್ರದಕ್ಷಿಣೆಯಾಗಿ ತಂದು ಧ್ವಜಸ್ತಂಭದ ಬಳಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಧ್ವಜಾರೋಹಣ ಮಾಡಿ ಬ್ರಹ್ಮೋತ್ಸವಕ್ಕೆ ಸಕಲ ದೇವತೆಗಳನ್ನು ಆಹ್ವಾನ ಮಾಡಿದರು. ನಂತರ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಮಂಗಳಾರತಿ ಬೆಳಗಲಾಯಿತು. ನೆರೆದ ಅನೇಕ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಕೃತಾರ್ಥರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ. ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಪ್ಪಲಮಡು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ನಂತರ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉಭಯ ದೇವಿಯರ ಸಮೇತ ಚನ್ನಕೇಶವ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಸುಂದರವಾಗಿ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಲಾಯಿತು. ನಂತರ ಪೂಜೆಗಳನ್ನು ಸಲ್ಲಿಸಿ ವಿವಿಧ ಕಲಾತಂಡಗಳು ಹಾಗೂ ಭಕ್ತರ ನಡುವೆ ಪಲ್ಲಕ್ಕಿ ಉತ್ಸವ ವೈಭವದಿಂದ ಜರುಗಿತು.
ಹೊಸೂರು ಬಳಿಯ ಬಾಗಲೂರಿನಲ್ಲಿ 450 ವರ್ಷಗಳಿಂದ ಕೋಟೆ ಮಾರಿಯಮ್ಮನ ವಾರ್ಷಿಕ ರಥೋತ್ಸವವನ್ನು ವಿಜೃಂಭಣೆಯಿಂದ ನಿರ್ವಹಿಸಲಾಗುತ್ತಿದೆ. ಬಾಗಲೂರು ಪ್ರದೇಶವನ್ನು ತನ್ನ ಕೇಂದ್ರ ಸ್ಥಾನವನ್ನಾಗಿ ಆಳುತ್ತಿದ್ದ ಪಾಳೆಗಾರರ ಆಳ್ವಿಕೆಯಲ್ಲಿ ಹೊಸೂರಿನ ಕೋಟೆ ಮಾರಿಯಮ್ಮನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ನಂತರ ಬಾಗಲೂರು ಗ್ರಾಮದಲ್ಲಿಯೇ ಕೋಟೆ ಮಾರಿಯಮ್ಮನ ದೇವಸ್ಥಾನವನ್ನು ಪೂಜೆಗಾಗಿ ನಿರ್ಮಿಸಲಾಯಿತು ಮತ್ತು ವಾರ್ಷಿಕವಾಗಿ ಚೈತ್ರ ಮಾಸದ ರಥೋತ್ಸವವನ್ನು 450 ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತಿದೆ. ಇದರ ಅಂಗವಾಗಿ ಕೋಟೆ ಮಾರಿಯಮ್ಮನ ಉತ್ಸವವು ಮಾರ್ಚ್ 30ರಿಂದ ಏಪ್ರಿಲ್ 4ರವರೆಗೆ ನಡೆಸಲಿದ್ದು, ಉತ್ಸವದ ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವ ವೈಭವದಿಂದ ನಡೆಯಿತು. ಇದರ ಪ್ರಯುಕ್ತ ಆಲಯದಲ್ಲಿ ವಿಶೇಷ ಯಜ್ಞಗಳು ಮತ್ತು ಪೂಜೆಗಳೊಂದಿಗೆ ಪ್ರಾರಂಭವಾದ ರಥೋತ್ಸವವು ಗೋವಿಂದ ನಾಮದ ಘೋಷಣೆಗಳೊಂದಿಗೆ ರಥದ ಮೇಲೆ ಉಪ್ಪು, ಮೆಣಸು ಮತ್ತು ಬಾಳೆಹಣ್ಣುಗಳನ್ನು ಎಸೆಯುವ ಮೂಲಕ ನಡೆಸಲಾಯಿತು. ಬಾಗಲೂರಿನ ಸುತ್ತಮುತ್ತಲಿನ ಪ್ರದೇಶಗಳಿಂದ ಮಾತ್ರವಲ್ಲದೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಪಾಲ್ಗೊಂಡು ರಥವನ್ನು ಎಳೆದು ಪೂಜೆ ಸಲ್ಲಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಭದ್ರತಾ ಕಾರ್ಯದಲ್ಲಿ ಮಗ್ನರಾಗಿದ್ದರು. ಈ ರಥೋತ್ಸವದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ, ಮಜ್ಜಿಗೆ, ನೀರು ವಿತರಣೆ ಮಾಡಿದರು. ಕೋಲಾರ ಜಿಲ್ಲೆಯ ಸೀತಿ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀಪತೇಶ್ವರ ಮತ್ತು ಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವ ವೈಭವದಿಂದ ನಡೆಯಿತು. ಈ ನಿಮಿತ್ತ ಬೆಟ್ಟದ ಮೇಲಿರುವ ಆಲಯದ ಎಲ್ಲ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಬೆಟ್ಟದ ಪಾದದ ಭಾಗದಲ್ಲಿರುವ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ತರುವಾಯ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆ ಮೂಲಕ ತಂದು ಸರ್ವಾಲಂಕೃತವಾದ ರಥದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಸಹಸ್ರಾರು ಭಕ್ತರ ನಡುವೆ ವೈಭವದಿಂದ ರಥೋತ್ಸವವು ಜರುಗಿತು.
ಉಡುಪಿಯ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಶಿರೂರು ಮಠದ ಪೀಠಾಧಿಪತಿಗಳು ಭೇಟಿ ನೀಡಿದ್ದರು. ಭಾವಿ ಪರ್ಯಾಯ ಪೀಠಾಧೀಶರಾದ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಭೇಟಿ ನೀಡಿ ದೇವಾಲಯದ ಸಮಗ್ರ ಅಭಿವೃದ್ಧಿಯನ್ನು ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು. ದೇವಾಲಯದ ವತಿಯಿಂದ ಶ್ರೀಪಾದರಿಗೆ ಮಾಲಿಕಾ ಮಂಗಳಾರತಿಯನ್ನು ಮಾಡಲಾಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಪೂಜೆ ಮಾಡೋದು 3 ಕುಲದವರು ಇರ್ಬೋದು, ಆದರೆ ಬರೀ 3 ಕುಲದ ದೇವರಲ್ಲ ಇದು. ಹೇಗೆ ಅಂತ ಕೇಳಿದರೆ, ಕೃಷ್ಣ ಅರ್ಜುನನಿಗೆ ಉಪದೇಶ ಕೊಟ್ಟದ್ದು, ಆದರೆ ಅದು ಅರ್ಜುನನಿಗೆ ಮಾತ್ರ ಅಲ್ಲ, ಅರ್ಜುನನ ಮೂಲಕ ಎಲ್ಲರಿಗೆ ಕೊಟ್ಟದ್ದು. ಅದೇ ರೀತಿ ಈ ದೇವಸ್ಥಾನವೂ ಕೂಡ ಇದು ಭಕ್ತರ ದೇವಸ್ಥಾನ. ಪರಮಾತ್ಮ ಯಾಕೆ ಬಂದದ್ದು? ಒಬ್ಬರ ಉದ್ಧಾರಕ್ಕೆ, ಇಬ್ಬರ ಉದ್ಧಾರಕ್ಕಲ್ಲ, ಇಡೀ ಜನರ ಉದ್ಧಾರಕ್ಕೆ, ಸಮಾಜದ ಉದ್ಧಾರಕ್ಕೋಸ್ಕರ. ಈಗ ನಾವು ದೇವಸ್ಥಾನ ಅಂತ ಹೇಳಿದರೆ ಅದು ದೇವರು ಮತ್ತು ಅರ್ಚಕರಿಂದ ಮಾತ್ರ ಪೂರ್ಣ ಆಗೋದಿಲ್ಲ, ಭಕ್ತರು ಮುಖ್ಯ. ಈಗ ನೀವೇ ಇಲ್ಲಿ ರಥೋತ್ಸವ ಮಾಡ್ತೀರಿ ಅಂತ ಇಟ್ಕೊಳ್ವಾ. ರಥೋತ್ಸವ ಮಾಡಿದರೆ ರಥ ಎಳಿಲಿಕ್ಕೆ ಯಾರು ಬೇಕು? ಭಕ್ತರೇ ಬೇಕಲ್ಲ. ಹಾಗಾಗಿ ನೀವೆಲ್ಲ ಭಕ್ತರೇ ಸೇರಿ ಈ ದೇವಸ್ಥಾನವನ್ನು ಇನ್ನೂ ವೈಭವದಿಂದ ಪರಮಾತ್ಮನಿಗೆ ಅರ್ಪಿಸ್ತಿದ್ದೀರಿ. ಏನು ಪುಣ್ಯ ಅಂತ ಕೇಳಿದರೆ, ಒಂದು ವೇಶ್ಯಾಸ್ತ್ರೀ, ಅವಳು ವ್ಯಾಪಾರ ಇಲ್ಲದೇನೆ ಒಂದು ಸರ್ತಿ ಒಂದು ದೇವಸ್ಥಾನದ ಹೊರಾಂಗಣದಲ್ಲಿ ಕುತ್ಕೊಂಡು ವೀಳ್ಯದೆಲೆ ತಿಂತಾ ಇರ್ತಾಳೆ. ಆಗ ಸುಣ್ಣ ಇರ್ತದೆಲ್ಲ ಕೈಯಲ್ಲಿ ಬಂದದ್ದು, ಅದನ್ನು ಮೆಲ್ಲ ಅಲ್ಲೇ ಒಂದು ಗೋಡೆಗೆ ಹಚ್ತಾಳೆ. ಆ ಹಚ್ಚಿದಾಗ ಒಂದು ಚಿಕ್ಕ ತೂತಿರ್ತದೆ, ಅದು ಮುಚ್ಚಿ ಹೋಗ್ತದೆ. ಸುಮಾರು ಸಮಯ ಆದಮೇಲೆ, ಸತ್ತಾದ್ಮೇಲೆ ವಿಷ್ಣು ದೂತರು ಬರ್ತಾರೆ ಕರ್ಕೊಂಡೋಗ್ಲಿಕ್ಕೆ ಸ್ವರ್ಗಕ್ಕೆ ಅಂತ. ಅವಳಿಗೆ ಆಶ್ಚರ್ಯ ಆಗ್ತದೆ, ಅಲ್ಲ ನಾನು ಅಂಥದ್ದೇನು ಮಾಡಿದೆ? ನಾನು ಎಲ್ಲ ಮಾಡಿದ್ದು ಪಾಪನೇ, ನನ್ನನ್ನು ಯಾಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿದ್ದೀರಿ ಅಂತ. ಆಗ ಅವರು ಹೇಳ್ತಾರೆ, ಏನಿಲ್ಲ, ಒಂದು ದಿವಸ ನೀನು ಕುತ್ಕೊಂಡಿದ್ದಾಗ, ಪುರುಸೋತಲ್ಲಿದ್ದಾಗ ಒಂದು ಚಿಕ್ಕ ತೂತನ್ನು ನೀನು ಸುಣ್ಣ ಬಳಸಿ ಮುಚ್ಚಿ ಹಾಕಿದಿ, ದೇವಸ್ಥಾನದ ತೂತು. ಹಾಗಾಗಿ ನಿನಗೆ ಆ ಪುಣ್ಯ ಬಂದದ್ದು ಅಂತ. ಒಂದು ಚಿಕ್ಕ ತೂತನ್ನೇ ಮುಚ್ಚಿದ್ರೆ ಅಷ್ಟು ಪುಣ್ಯ ಅಂತ ಹೇಳಿದರೆ, ಇನ್ನು ದೇವರಿಗೆ ಇಷ್ಟೊಂದು ವೈಭವದ ಮಂದಿರ ನಿರ್ಮಾಣ ಮಾಡಿದರೆ ಇನ್ನೆಷ್ಟು ಪುಣ್ಯ. ಇದಕ್ಕೆ ಸಹಕರಿಸಿದ್ದವರು ಎಲ್ಲರಿಗೂ ಪರಮಾತ್ಮನ ಅಷ್ಟೇ ಅನುಗ್ರಹ ಉಂಟು. ಈಗ ದಾನ ಮಾಡಿದ್ದವರು ಇರ್ಬೋದು, ಅಥವಾ ಈಗ ಒಳ್ಳೆ ಕೆಲಸ ಆದಾಗ, ದೊಡ್ಡ ಯಾಗ ಆಗ್ತಾ ಉಂಟು, ಅಥವಾ ಏನೋ ಒಂದು ದೊಡ್ಡ ಕೆಲಸ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ನಾವೇ ಸ್ವತಃ ವಿಶೇಷ ಅನ್ನದಾನ ಆಗ್ತಾ ಉಂಟು, ನಮಗೆ ಎಲ್ಲರಿಗೆ ಅನ್ನದಾನ ಮಾಡಲಿಕ್ಕೆ ಆಗೋದಿಲ್ಲ. ಆಗೇನು ಮಾಡೋದು? ಅಟ್ಲೀಸ್ಟ್ ಹೋಗಿ ಅಲ್ಲಿ ಬಡಿಸ್ಬೇಕು, ಆಗ ಪುಣ್ಯ ನಮಗೂ ಬರ್ತದೆ. ಹಾಗಾಗಿ ಇಲ್ಲಿ ಬರೀ ಬ್ರಹ್ಮಕಲಶೋತ್ಸವ ಅಂತ ಹೇಳಿದರೆ ಒಳಗೆ ಮಾತ್ರ ಇರುವವರಲ್ಲ, ಅವರಿಗೆ ಎಲ್ಲರಿಗೂ ಪರಮಾತ್ಮನ ಅನುಗ್ರಹ ಉಂಟು. ಹಾಗಾಗಿ ಇಲ್ಲಿ ಮುಖ್ಯ ಪರಮಾತ್ಮನ ಭಕ್ತರು ಎಲ್ಲರೂ ಸೇರಿ ಪರಮಾತ್ಮನಿಗೆ ಅರ್ಪಿಸುವಂಥದ್ದು. ಏನೇ ನಾವು ಅರ್ಪಿಸುವಂಥದ್ದಿದ್ರೂ ಅದು ಭಕ್ತಿಯಿಂದ ಅರ್ಪಿಸಬೇಕು. ನಾನು ಮಾಡಿದೆ, ನಾವೆಲ್ಲ ಸೇರಿ ಮಾಡಿದ್ವಿ, ನಾವೇ ದೊಡ್ಡ ಜನ ಅಂತ ಅಂದ್ಕೊಳ್ಬಾರ್ದು. ಇದು ಮಾಡಬೇಕು ಅಂತ ಹೇಳಿದರೆ ಪರಮಾತ್ಮನೇ ನಮ್ಮೊಳಗೆ ಇದ್ದು ಪರಮಾತ್ಮ ಮಾಡಿಸುವಂಥದ್ದು. ಆ ಚಿಂತನೆ ಸದಾ ನಮ್ಮ ಹತ್ರ ಇರಬೇಕು. ಮತ್ತು ಈಗ ನಾವು ಎಲ್ಲ ಮಾಡಿದ್ವಿ, ದೇವರು ನಮ್ಮೊಳಗಿದ್ದು ಮಾಡಿಸಿದ, ಪುಣ್ಯ ಯಾರಿಗೆ? ನಮಗೇನೆ. ದೇವರು ಪುಣ್ಯ ಇಟ್ಕೊಂಡು ಏನು ಮಾಡಲಿಕ್ಕುಂಟು? ನಮಗೇನೆ ಪುಣ್ಯ ಕೊಡುವಂಥದ್ದು. ಆದರೂ ನನಗೆ ಪುಣ್ಯ ಸಿಕ್ಕಿತ್ತು ಅಂತ ಹೇಳಲಿಕ್ಕಿಲ್ಲ. ಆ ಪುಣ್ಯನ್ನೇನು ಮಾಡಬೇಕು? ನಾವು ಕೃಷ್ಣಾರ್ಪಣ ಅಂತ ಅರ್ಪಿಸಬೇಕು. ಹಾಗೆ ನೀವೆಲ್ಲರೂ ಇಲ್ಲಿ ಬಹಳಷ್ಟು ಪುಣ್ಯ ಸಂಪಾದನೆ ಖಂಡಿತ ಮಾಡಿದ್ದೀರಿ. ಇದನ್ನಿನ್ನು ಕೃಷ್ಣಾರ್ಪಣ ಮಾಡಬೇಕು. ಅದಕ್ಕೆ ನೀವೆಲ್ಲರೂ ಪರ್ಯಾಯದ ಸಂದರ್ಭದಲ್ಲಿಯೂ ಖಂಡಿತ ಬರಬೇಕು. ಆ ಕೃಷ್ಣನ ಅನುಗ್ರಹಕ್ಕೂ ಪಾತ್ರ ಆಗಬೇಕು ಅಂತ ಹೇಳುತ್ತಾ, ಎಲ್ಲರಿಗೆ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಮಂಗಳೂರಿನ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವದ ಕೊನೆ ಮುಹೂರ್ತ ವೈಭವದಿಂದ ನಡೆಯಿತು. ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವದ ಸಲುವಾಗಿ ಪಾರಂಪರಿಕ ವಿಧಿ ಕೊನೆ ಮುಹೂರ್ತ ಮಂಗಳಕರವಾಗಿ ನಡೆಯಿತು. ದೇವಳದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ವಿಎಸ್ ಭಟ್ ಅವರು ಕೊನೆ ಮುಹೂರ್ತ ನೆರವೇರಿಸಿದರು.
ದೇವಳದ ಪೂರ್ವಶಿಷ್ಟ ಸಂಪ್ರದಾಯದಂತೆ ಬೆಳಗ್ಗೆ ದೇವಳದ ಸತ್ಯಧರ್ಮ ನಡೆಯಲ್ಲಿ ಪ್ರಾರ್ಥನೆ ನೆರವೇರಿಸಿ ಚಂಡೆ ಜಾಗಟೆ ಶಂಖಧ್ವನಿ ವಾದ್ಯ ಸಹಿತ ದೇವಳದ ರಥಬೀದಿ ಹಾದಿಯಲ್ಲಿ ಮೆರವಣಿಗೆ ಮೂಲಕ ಸಾಗಿ ದೇವಳದ ಪಕ್ಕದ ತೋಟದಲ್ಲಿ ಈ ಗೊನೆ ಮುಹೂರ್ತ ನೆರವೇರಿಸಲಾಯಿತು. ಇದಕ್ಕೆ ಪ್ರಧಾನ ಅರ್ಚಕರಾದ ವೇದಮೂರ್ತಿ ವಸಂತ ಕೆದಿಲಾಯ ಅವರು ಸಹಕರಿಸಿದರು. ಏಪ್ರಿಲ್ 10ರಂದು ಧ್ವಜಾರೋಹಣದೊಂದಿಗೆ ಜಾತ್ರಾ ವಿಧಿವಿಧಾನಗಳು ವಿದ್ಯುಕ್ತವಾಗಿ ಆರಂಭವಾಗಲಿದೆ. ಏಪ್ರಿಲ್ 17ರಂದು ಬ್ರಹ್ಮರಥೋತ್ಸವ ಹಾಗೂ ಪುತ್ತೂರ ಬೆಡಿ ಸಿಡಿಮದ್ದುಗಳ ಪ್ರದರ್ಶನ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಹ್ಯಾಡಾಳ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ 48ನೇ ದಿನದ ಮಂಡಲಾಭಿಷೇಕ ಅದ್ಧೂರಿಯಾಗಿ ನಡೆಯಿತು. ಈ ಪ್ರಯುಕ್ತ ಶ್ರೀ ಭೂನಿಳ ಸಮೇತ ಶ್ರೀ ರಂಗನಾಥ ಸ್ವಾಮಿಗೆ ತಿರು ಕಲ್ಯಾಣೋತ್ಸವ ಮಾಡಲಾಯಿತು. ಶ್ರೀ ಭೂನಿಳ ಸಮೇತ ಶ್ರೀ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಗರುಡ ವಾಹನದಲ್ಲಿ ಕೂರಿಸಿ ಸಂಕಲ್ಪ ಪೂಜೆ, ವಿಶ್ವಕ್ಸೇನ ಆರಾಧನೆ, ಕಂಕಣ ಧಾರಣೆ, ಯಜ್ಞ ಪವಿತ್ರ ಧಾರಣೆ, ಕನ್ಯಾದಾನ ಮತ್ತು ಮಾಂಗಲ್ಯ ಪೂಜೆ ಸಲ್ಲಿಸಿ ನಂತರ ಮಾಂಗಲ್ಯ ಧಾರಣೆ ಮಾಡಿ ತದನಂತರ ಅಕ್ಷತಾರೋಹಣ ಶಾಸ್ತ್ರ ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಕಲ್ಯಾಣೋತ್ಸವ ವೀಕ್ಷಿಸಿ ದೇವರ ಅನುಗ್ರಹ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ
ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರು ನೋಟ. ಉಡುಪಿಯ ಕೊಡಂಗಳದಲ್ಲಿರುವ ಶ್ರೀ ವಿಷ್ಣುಮೂರ್ತಿ ದೇವಾಲಯದಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ದೇವಾಲಯದ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಉಡುಪಿಯ ಸಗ್ರಿ ಯಕ್ಷರು ಇವರಿಂದ ಶ್ರೀ ಹರಿಲೀಲಾಮೃತ ಯಕ್ಷಗಾನ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಸದ್ಗುರು ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಪ್ರಯುಕ್ತ ವಿದ್ವಾನ್ ಬ್ರಹ್ಮಚಾರಿ ವಿದೂಷಿ ಪ್ರಿಯಾ ಬ್ರಹ್ಮ ಅವರಿಂದ ಪಿಟೀಲು ಸೋಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಹೆಬ್ಬಾಳದ 2ನೇ ಹಂತದಲ್ಲಿರುವ ಕುಮಾರ್ ಪ್ರದರ್ಶಕ ಕಲೆಗಳ ಕೇಂದ್ರದ 5 ದಿನಗಳ ಅಂತಾರಾಷ್ಟ್ರೀಯ ಕಲಾ ಉತ್ಸವದಲ್ಲಿ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಉಡುಪಿಯ ಶ್ರೀ ಅನಂತೇಶ್ವರ ದೇವಾಲಯದಲ್ಲಿ ರಾಮೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇದರ ಅಂಗವಾಗಿ ಶ್ರೀ ಮಧು ಮ್ಯೂಸಿಕಲ್ ಮತ್ತು ಶ್ರೀ ಸರಸ್ವತಿ ಸಂಗೀತ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಭಾವನಾ ಕೆರೆಮಠ ಇವರಿಂದ ಸೀತಾಪರಿಣಯ ಹರಿಕಥಾ ಕಾರ್ಯಕ್ರಮ ನಡೆಯಿತು. ಅಲ್ಲಿಗೆ ನಾವು ಹೋಗಬೇಕು. ನಿಮ್ಮ ರವಿಕುಲಕ್ಕೆ ಜನಕನ ಮಗಳಾದ ಜಾನಕಿಯನ್ನ ನೀನು ಪಡೆದು ತರಬೇಕು ಎಂಬುದಾಗಿ ರಾಮನಲ್ಲಿ ಹೇಳ್ತಾ ಮುಂದೆ ಮುಂದೆ ಸಾಗುತ್ತಾ ಇದ್ದಾರೆ. ಮುಂದೆ ಸಾಗಿದ ಜಾಗದಲ್ಲಿ ಹಾಸದಿದೆ ಹಕ್ಕಿ, ನಲಿದಾಡದಿದೆ ಮೃಗವು, ಸಂಚರಿಸದಿದೆ ಗಾಳಿ, ತನಿಗಂಪ ನೀಡದಿವೆ ಮರಗಳ್,
ನೀರವಂ ಕೊರೆವಂತೆ ನಿಶ್ಚಲಂ. ಒಂದು ವನ ಅಂತ ಹೇಳಿದ್ರೆ ಹೇಗಿರಬೇಕು? ಅಲ್ಲಿ ಹಕ್ಕಿಗಳು ಹಾರ್ತಾ ಇರಬೇಕು, ಮೃಗಗಳು ನಲಿತಾ ಇರಬೇಕು, ತಣ್ಣನೆ ಗಾಳಿ ಬೀಸ್ತಾ ಇರಬೇಕು, ಮರಗಳು ಆಚೆ ಈಚೆ ಅಲುಗಾಡ್ತಾ ಗಾಳಿಯನ್ನ ನೀಡ್ತಾ ಇರಬೇಕು, ಹರಿಯುವ ನೀರಿದ್ದರೆ ಜುಳು ಜುಳು ಎನ್ನುವಂತಹ ಅದರ ಸ್ವರ ಕೇಳಬೇಕು. ಆದರೆ ಈ ವನದಲ್ಲಿ ಅದ್ಯಾವುದು ಇಲ್ಲದೆ ಎಲ್ಲವೂ ತಟಸ್ಥವಾಗಿ ನಿಂತಿದೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.